ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ನಿಫ್ಟಿ ಅನಾಲಿಸಿಸನ್ನು ನೋಡೋಣ. ಇವತ್ತು ಡಿಸೆಂಬರ್ 10 ವೆಡ್ನೆಸ್ಡೇ. ಈಗ ಮಾರ್ಕೆಟ್ ನಿನ್ನೆ ಏನಾಗಿದೆ, ಸ್ವಲ್ಪ ಡೌನ್ಫಾಲ್ ಆಗಿದೆ. ಹಾಗಾಗಿ ಈಗ ಸದ್ಯಕ್ಕೆ ಯಾವ ಲೆವೆಲಲ್ಲಿದೆ ಅಂತ ನೋಡೋಣ. ಇಲ್ಲಿ ಡಿಸೆಂಬರ್ 10ನೇ ತಾರೀಕು ಇವತ್ತಿನ ಅನಾಲಿಸಿಸ್ ಮಾಡೋಕ್ಕೆ ಮೊದಲು ನಾವು ನವಂಬರ್ 25ಕ್ಕೆ ಏನಾಗಿದೆ ಅಂತ ನೋಡೋಣ. ನವಂಬರ್ 25ನೇ ತಾರೀಕಿಗೆ ಮಾರ್ಕೆಟು 25,925ರಲ್ಲಿ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ. ಇಲ್ಲಿಂದ ನಾವು ಅದನ್ನು ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ. ನವಂಬರ್ 25-26ರಲ್ಲಿ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ. ಓಕೆ, ಮತ್ತು ಇಲ್ಲಿ ಕೂಡ ಇಲ್ಲಿಂದ ಡಿಸೆಂಬರ್ 3 ಮತ್ತು ಡಿಸೆಂಬರ್ 4 ಈ ಒಂದು ಟೈಮಲ್ಲಿ ಕೂಡ ಮಾರ್ಕೆಟು ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ ಅಲ್ವಾ. ಈಗ ಡಿಸೆಂಬರ್ 9ಕ್ಕೆ ನಿಮಗೆ ಚಾರ್ಟ್ನಲ್ಲಿ ಏನು ಕಾಣಿಸ್ತಿದೆ ಅಂದರೆ, ಡಿಸೆಂಬರ್ 9ನೇ ತಾರೀಕಿಗೆ ಮಾರ್ಕೆಟು ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡಿದೆ. ಓಕೆ, ಸಪೋರ್ಟ್ನ ಬ್ರೇಕ್ ಡೌನ್ ಆಗಿದೆ. ಇವತ್ತು ಆಲ್ಮೋಸ್ಟು ಮಾರ್ಕೆಟು ಮೇಲಕ್ಕೆ ಹೋಗ್ಬೋದು ಅಂತ ಎಲ್ಲ ಸೂಚನೆಗಳು ಇದೆ. ಆದರೆ ಈ ಒಂದು ಲೆವೆಲ್ಲು 25,922 ಇದೆ ಅಲ್ವಾ, ಇದು ಅತ್ಯಂತ ಮುಖ್ಯವಾದ ಲೆವೆಲ್ಲು. ಈ ಲೆವೆಲ್ನ ಈಗ ಆಲ್ರೆಡಿ ಡೌನ್ ಮಾಡಿದೆ. ಹಾಗಾಗಿ ಇವತ್ತು ಮಾರ್ಕೆಟು ಅಪ್ಸೈಡ್ ಹೋಗಬೇಕಂದ್ರೆ ಈ ಲೆವೆಲ್ ತುಂಬ ಮುಖ್ಯ ಆಗುತ್ತೆ. ಗ್ಯಾಪ್ ಅಪ್ ಆದರೂ ಕೂಡ ಡೌನ್ ಬರೋ ಸಾಧ್ಯತೆ ಇದೆ, ಹಾಗೆಯೇ ಗ್ಯಾಪ್ ಅಪ್ ಆದರೂ ಕೂಡ ಅಪ್ ಆಗೋ ಸಾಧ್ಯತೆ ಇದೆ. ಮಾರ್ಕೆಟನ್ನು ನೋಡುವ ವಿಧಾನವನ್ನು ಚೇಂಜ್ ಮಾಡ್ಕೊಳ್ಳೋಣ. ಮಾರ್ಕೆಟ್ ನಮಗೆ ತುಂಬ ಪಾಠ ಕಲಿಸುತ್ತೆ. ಕೇರ್ಫುಲ್ಲಾಗಿ ಟ್ರೇಡರ್ಸ್ಗಳು ಈ ಒಂದು ಲೆವೆಲನ್ನು ಅಬ್ಸರ್ವ್ ಮಾಡಿ. ತುಂಬ ದಿನದಿಂದ ಸಪೋರ್ಟ್ ಇದ್ದಂತಹ ಲೆವೆಲ್ ಇವಾಗ ರೆಸಿಸ್ಟೆನ್ಸ್ ಆಗಿದೆ. ಈ ರೀತಿ ಚಾರ್ಟ್ ಅನಾಲಿಸಿಸನ್ನು ಮಾಡಬೇಕು. ದಯಮಾಡಿ ಹೊಸಬರು ಯಾರು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಮಾರ್ಕೆಟಲ್ಲೇ 5 ವರ್ಷ 6 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದು ಮಾರ್ಕೆಟ್ನಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಈ ಒಂದು ಚಾರ್ಟನ್ನು ಅಬ್ಸರ್ವ್ ಮಾಡಿ, ನಿಮಗೊಂದು ಸೊಲ್ಯೂಷನ್ ಸಿಗುತ್ತೆ. ಸ್ನೇಹಿತರೆ, ಇವತ್ತು ಮಾರ್ಕೆಟು ಈ ಒಂದು ಪ್ಲೇಸ್ನಿಂದ ರಿಯಾಕ್ಷನ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ನೋಡಿಕೊಂಡು ಟ್ರೇಡ್ ಮಾಡಿ. ಧನ್ಯವಾದಗಳು.